ಹೋಗ್ತಿದ್ದಾರಲ್ಲ ಚಾನಲ್ ಹೆಸರು ಕೇಳ್ತಿದ್ರೆ ಮಸ್ತ್ ಅಲ್ಲ. ನಮ್ಮ ಚಾನಲ್ ನೋಡಿದ್ರೆ ಸಡನ್ನಾಗಿ ಸಿಗಲ್ಲಲ್ಲ ಗಾಯ್ಸ್, ಏನು ಮಾಡೋದು? ಇಟ್ಸ್ ಓಕೆ. ಸರ್ಚ್ ಮಾಡಿದ್ರೆ ಸಿಗಂಗಿರಬೇಕು ಗ್ಯಾಸ್ ಚಾನಲ್ ಹೆಸರು, ಇಲ್ಲ ಅಂದರೆ ವೇಸ್ಟ್. ಓಹ್ ಬಾಯ್, ಏನಿದು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಸಾಹೇಬ್ರೆ, ಏನು ಮಾಡ್ತಾಯಿದ್ದೀರಾ? ಆಫ್ಟರ್ ಸೋ ಮೆನಿ ಡೇಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಒಂದು ಶಾರ್ಟ್ ರೈಡ್ ಹೋಗೋದಕ್ಕಿಂತ ಮುಂಚೆ ಒನ್ ಕಿಲೋಮೀಟ್ರ್ ಒಳಗೇ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ತೀನಿ. ಅದಾದಮೇಲಿಂದ ಗಾಡಿ ಸ್ಟಾರ್ಟ್ ಆಗೋಲ್ಲ. ಗಾಡೀಲಿ ಒಂದು ಇಶ್ಯೂ ಆಗಿತ್ತು ಗೈಸ್. ಸೆಕೆಂಡ್ ಸರ್ವಿಸ್ ಆದಮೇಲೆ ಬ್ಯಾಟ್ರಿ ಫುಲ್ ಡ್ರೈನ್ ಆಗ್ಬಿಟ್ಟಿತ್ತು. ಪ್ರೀವಿಯಸ್ ಡೇ ಆಫೀಸಿಗೆ ತೊಗೊಂಡೋಗಿದ್ದೆ, ನೆಕ್ಸ್ಟ್ ಡೇ ಎಲ್ಲ ಹೊರಗೆ ಹೋಗ್ಬೇಕಾಯಿತು. 1 ಕಿಲೋಮೀಟ್ರ್ ಆದಮೇಲೆ ಗಾಡಿ ನಿಲ್ಲಿಸಾದ್ಮೇಲೆ ತಿಂಡಿ ತಿನ್ಕೊಂಡೆಲ್ಲ ಬಂದು ನೋಡ್ತೀನಿ, ಸ್ಟಾರ್ಟ್ ಆಗ್ತಿಲ್ಲ ಗಾಡಿ. ಇಫ್ ಯು ಟ್ರೈ ಟು ಸ್ಟಾರ್ಟ್ ದ ವೆಹಿಕಲ್, ಡಿಸ್ಪ್ಲೇ ಫುಲ್ ಆಫ್ ಆಗ್ತಿತ್ತು. ಅದು ಬೇರೆ ಸ್ವಲ್ಪ ಸ್ಟೀಪ್ ಇತ್ತಾ, ವಾಪಸ್ ತಳ್ಕೊಂಡು ಹೋಗೋಕ್ಕೂ ಆಗೋಲ್ಲ ನಮ್ಮ ರೂಮ್ಗೆ. ಇನ್ನೇನು ಮಾಡೋದು, ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು RSA ತೊಗೊಂಡಿದ್ದೆ ಮುಂಚೆನೇ ಗಾಡಿ ತೊಗೊಬೇಕಾದ್ರೆ. RSA ಅವರಿಗೆ ಕಾಲ್ ಮಾಡಿದೆ, ಟೋಲ್ ಫ್ರೀ ನಂಬರ್. ಅವ್ರು ಇನ್ನು 1 ಅವರ್ ಬಿಟ್ಕೊಂಡು ಸ್ಪಾಟಿಗೆ ಬಂದು, ನಾವು ಬ್ಯಾಟ್ರಿ ಇಶ್ಯೂ ಅಂತ ಹೇಳಿದ್ವಿ. ಸೊ ಟೆಕ್ನಿಷಿಯನ್ಸ್ ಚೆಕ್ ಮಾಡಿದ್ರು, ಏನೋ ಫ್ಯೂಸ್ ಹೋಗಿದೆಯಾ ಅಂತ. ಸ್ಮಾಲ್ ಫ್ಯೂಸ್ ಮಾತ್ರ ಚೆಕ್ ಮಾಡಿದ್ರು ಅವರು. ಅವ್ರೊಂದು ಬ್ಯಾಟ್ರಿ ತಂದಿದ್ರು ಸ್ಕೂಟಿಯಲ್ಲಿ. ಸೊ ಆಯಿತು, ಜಂಪ್ ಸೆಟ್ ಮಾಡಿ ಅಂತ ಹೇಳಿದೆ. ಒಂದು ಸ್ಪಾರ್ಕ್ ಬಂತು, ಅದು ಏನು ಮಿಸ್ಟೇಕ್ ಮಾಡಿದ್ರೋ ಗೊತ್ತಿಲ್ಲ. ಎರಡೂ ಕಡೆ ದೊಡ್ಡ ಬ್ಯಾಟ್ರಿಲೂ ಬಂತು, ಸ್ಮಾಲ್ ನಮ್ಮ ಬ್ಯಾಟ್ರಿಲೂ ಬಂತು ಸ್ಪಾರ್ಕು. ಏನೋ ಪ್ಲಸ್ ಮೈನಸ್ ಏನೋ ಉಲ್ಟಾ ಏನೋ ಮಾಡಿದ್ದಾರೆ. ಅದಾದಮೇಲಿಂದ ಗೈಸ್ ಕೀ ಆನ್ ಮಾಡಿದ್ರು ಬ್ಲ್ಯಾಕ್ ಸ್ಕ್ರೀನ್, ಏನು ಬರ್ತಿಲ್ಲ. ಅವ್ರು ಹೇಳ್ತಾರೆ, ನಾನು RSA ಟೋಯಿಂಗ್ ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ, ಟೋ ಮಾಡಿಸ್ಕೊಂಬಿಡಿ ನಿಯರ್ ಬೈ ಸರ್ವಿಸ್ ಸೆಂಟರ್ಗೆ ಅಂತ ಹೇಳಿದ್ರು. RSA ಅವ್ರು ಏನು ಮಾಡಬೇಕು, ಬರಬೇಕು ತಾನೆ ಬೇಗ, ಅಟ್ಲೀಸ್ಟ್ 1 ಅವರಲ್ಲಿ. ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನು ಕ್ಯಾನ್ಸಲ್ ಮಾಡಿ ಅಲ್ಲೇ 1-2 ಅವರ್ಸ್ ವೇಸ್ಟ್ ಮಾಡಿದ್ದಾರೆ. ಇಟ್ಸ್ ಓಕೆ ಅಂತ ನಾವು ಮನೆಗೆ ಹೋದೆ. ಆಮೇಲೆ RSA ಇನ್ನೊಂದು ಸರ್ವಿಸ್ ನಂಬರ್ ಇರುತ್ತಲ್ಲ, ಅದು ಕಾಲ್ ಮಾಡಿ ಅವರಿಗೆ ಸ್ವಲ್ಪ ಹೇಳಾದ್ಮೇಲೆ 1 ಅವರಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಆಯಿತಾ, ಅವ್ರದ್ದು ಅದೇನೋ ವೆಂಡರ್ ಸಿಸ್ಟಮ್ ಏನೋ ಇದೆ, ಸಮಥಿಂಗ್ ರಾಂಗ್ ಆಗಿತ್ತು ಅವತ್ತೇನೋ, ಅಥವಾ ಸಿಟಿ ಒಳಗೆ ಬರ್ತಿಲ್ವಾ ಅದೆಂತ ಗೊತ್ತಿಲ್ಲ. ಓಕೆ ಫೈನ್, ನಮಗಾದರೆ ಇಲ್ಲೇ ರೂಮ್ ಇತ್ತು, ಓಕೆ. ಬೇರೆ ಅವರಿಗಾದ್ರೆ ಏನು ಮಾಡ್ತಿದ್ರು? ಅಕಸ್ಮಾತ್ ಹೈವೇಲಿ ಆ ಥರ ಆಗಿದ್ರೆ 1 or 2 ಅವರ್ಸ್ ವೆಯ್ಟ್ ಮಾಡೋಣ. 3:30 ಕಾಲ್ ಮಾಡಿದ್ರು. ಆಯಿತಾ, ಫ್ಲ್ಯಾಟ್ ಬೆಡ್ ಟೋಯಿಂಗ್ ವೆಹಿಕಲ್ ಇರುತ್ತಲ್ಲ, ಅದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಸರ್ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿದ್ಮೇಲೆ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಅವ್ರು ಹೇಳಿದ ಟೈಮಿಗೆ ಮತ್ತೆ ಅರ್ಧ ಗಂಟೆಗೆ ಬಂದರು, ಕಾಲ್ ಮಾಡಿದ್ರು ನನಗೆ. ನಾನು ಲೊಕೇಶನ್ಗೆ ಹೋದೆ. ಲೊಕೇಶನ್ಗೆ ಹೋಗ್ಬಿಟ್ಟು ಆ ಟೋಯಿಂಗ್ ಬೆಡ್ ಇರುತ್ತಲ್ಲ, ಆ ಟೋಯಿಂಗ್ ಬೆಡ್ಡಿಗೆ ಹಾಕಿದ್ರು. ಅಲ್ಲಿಂದ ತೊಗೊಂಡೋದ್ರು. ರೋಡ್ ಶೋ ಮಾಡ್ಕೊಂಡು ಹೋಗಿದ್ದೀವಿ ಗುರು ಈ ಗಾಡಿನ. ನಂಗೆ ಅವತ್ತು ಫುಲ್ ಬೇಜಾರಾಗ್ಬಿಟ್ಟಿತ್ತು ಗುರು. ಅಷ್ಟೆಲ್ಲ ಇಷ್ಟಪಟ್ಟು ಗಾಡಿ ತೊಗೊಂಡು ಈ ಥರ ಆಗಿಬಿಟ್ರಿ, ಏನು ಮಾಡೋದಂತ. ಆಮೇಲೆ ನಾವು ಸರ್ವಿಸ್ ಸೆಂಟರ್ಗೆ ಕೊಟ್ರಿ. ಸರ್ವಿಸ್ ಸೆಂಟರ್ HSR ಇದೆಯಲ್ಲ, ಆ ಸರ್ವಿಸ್ ಸೆಂಟರ್. ನಾನು ಹೋಗೋ ಸ್ವಲ್ಪ ಸಂಜೆ ಆಗಿತ್ತು. ಅವ್ರು ರೀಸನ್ ಕೊಟ್ಟಿದ್ದೇನೆಂದರೆ, ಈ ಫ್ರೈಡೇ ತುಂಬ ವೆಹಿಕಲ್ಸ್ ಇದೆ ಆಲ್ರೆಡಿ ಅವತ್ತು 51 ವೆಹಿಕಲ್. ಇನ್ನೇನು ಮಾಡೋದು, ಇನ್ನು ಸರ್ವಿಸ್ ಸೆಂಟರಲ್ಲಿ ಇನ್ನು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ರು. ಮೇ ಬಿ ಮಂಡೇ ಸಂಜೆಯಿಂದ ತೊಗೊಂಡಿದ್ದಾರೆ ನನ್ನ ಗಾಡಿನ. ಟ್ಯೂಸ್ಡೇ ರೆಡಿಯಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ. ಓಕೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಗಾಡಿ ಬಂದೆ. ಅವ್ರು ಏನು ಚೇಂಜ್ ಮಾಡಿದ್ದಾರೆ ಅಂದರೆ, ನನಗೆ ಬಿಲ್ ಆಗಿತ್ತು ಅವತ್ತು 320 ರೂಪೀಸು. ಒಂದು ಬ್ಯಾಟ್ರಿ ರೀಚಾರ್ಜ್ ಮಾಡಿದ್ದಾರೆ, ಇನ್ನೊಂದು ಇಗ್ನಿಷನ್ ಫ್ಯೂಸ್, ಅದು 40 ಆಂಪಿಯರ್ಸ್ ಫ್ಯೂಸ್ ಇದೆ ಗೈಸ್, ಯಾವುದೋ ದೊಡ್ಡದು ಆ ಫ್ಯೂಸು. ಓಕೆ, ದಟ್ ವಾಸ್ ಇಟ್ ಅಬೌಟ್ ಲಾಸ್ಟ್ 1 ವೀಕ್ ಡ್ರಾಮಾ. ಆಯಿತಾ, ಲೆಸನ್ ಲರ್ನ್ಡ್ ಏನಪ್ಪ ಅಂದರೆ, ಈ ಇನ್ಸಿಡೆಂಟಿಂದ ಗಾಡಿನೇ ನಾವು ಯಾವತ್ತೇ ಸ್ಟಾರ್ಟ್ ಮಾಡಿದ್ರು ಮಿನಿಮಮ್ 20 ಮಿನಿಟ್ಸ್ ಗಾಡಿ ನಿಲ್ಲಿಸಬಾರ್ದು. ಅದರಿಂದ ಬ್ಯಾಟ್ರಿ ರೀಚಾರ್ಜ್ ಆಗ್ತಿರೋದು ಸ್ಟಾಪ್ ಆಗುತ್ತೆ. ಸೊ ನಮಗೆ ಇಶ್ಯೂ ಆಗಿದೆ. ಅದು ನಂದು ಫಸ್ಟು ಮೇನ್ ಇಶ್ಯೂ ಅಂದರೆ, ಇಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ತೊಗೊಂಡೋಗಿ ನಿಲ್ಲಿಸಿದ್ದೀನಿ. ಆಮೇಲೆ ಅದಕ್ಕಿಂತ ಮುಂಚೆ ಸ್ವಲ್ಪ ವಾರಗಳು ನಿಲ್ಲಿಸ್ಬಿಟ್ಟಿದೆ ಗಾಡಿ. ಆದರೆ ಇನ್ನೊಂದು ಕ್ವಶನ್ ಇದೆ, ಹಿಂದಿನ ದಿನ ಸ್ಟಾರ್ಟ್ ಆಗಿದ್ದು ಗಾಡಿ ಇವಾಗ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ. ಅದು ಇನ್ನೂ ಮಿಸ್ಟ್ರಿಯಾಗಿ ಉಳ್ಕೊಳ್ಳುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಜರ್ನಿ ಕಂಟಿನ್ಯೂಸ್. ನಮ್ಮ ಗಾಡಿ ನಮ್ಮ ಹತ್ರ ವಾಪಸ್ ಬಂದಾಗಿದೆ, ಟ್ರಾವೆಲ್ ಮಾಡೋದು ಮತ್ತೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ವೀಕಿಂದ ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸ್ಟೇ ಟ್ಯೂನ್ ಗೈಸ್. ಫ್ರೆಂಡ್ ದಿಸ್ ವಿಡಿಯೋ ಹಿಯರ್ ಗೈಸ್. ಜ್ಯೂಸ್ ಪಿಲಾದು ಗನ್ನೆ ಕ ಜ್ಯೂಸ್ ಕಬ್ನಲ್ಲಿ ಕುಡಿಸ್ಕೊಂಡು ಹೋಯ್ತಾ ಇದ್ದೀವಿ. ಜಿಹಾದ್ ಗುರು ಸಿಟಿ ಒಳಗೆ ಖಾಲಿ ರೋಡು ಸೈಕ್ ಅನ್ಕೊಳ್ಳಿ.
ಒಂದು ರಕ್ ಸ್ಯಾಕ್, ಟಾಪ್ ಬಾಕ್ಸ್, let's go man. After so many days going back to hometown, ಆಲ್ಮೋಸ್ಟ್ 30 ಡೇಸ್ ಆಗಿತ್ತು ಅಂದ್ಕೊಳ್ಳಿ ಮನೆಗೆ ಹೋಗ್ಬಿಟ್ಟು.